A1 ಕನ್ನಡ ನ್ಯೂಸ್ ಹಾವೇರಿ. ನಾನು ಬೀರೇಶ್ ಪೂಜಾರ್. ರಾಣೆಬೆನ್ನೂರು ನಗರದ PV ರಸ್ತೆಯಲ್ಲಿ ಬರ್ತಕ್ಕಂಥ RTS ಕಾಲೇಜ್ ಮಾಗೋಡ್ ರಸ್ತೆಯಲ್ಲಿ ಇಂದು ಸಂಚಾರಿ ಪೊಲೀಸರ ನೇತೃತ್ವದ ತಂಡ KSRTC ಬಸ್ ಚಾಲಕರಿಗೆ ಹೂಗುಚ್ಛ ನೀಡುವ ಮೂಲಕ ಪಟ್ಟಣಕ್ಕೆ ಎಂಟ್ರಿ ಆಗ್ತಿದ್ದಂಗೆ KSRTC ಚಾಲಕರು ತಮ್ಮ ವೇಗದ ಮಿತಿಯನ್ನು 30ಕ್ಕೆ ಇಳಿಕೆ ಮಾಡ್ಕೋಬೇಕು, ನಿಧಾನವಾಗಿ ಚಲಿಸಬೇಕು, ಇದರಿಂದ ಅಪಘಾತಗಳು ಸಂಭವಿಸೋದನ್ನು ತಡೆಯಬಹುದು ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನರ್ತಕಿಯ ಹೋಟೆಲ್ನ ಮಾಲೀಕರು ಕೂಡ ಈ ಒಂದು ಹೂಗುಚ್ಛ ಕೊಡುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. KSRTCಯ ಡಿಪೋ ಮ್ಯಾನೇಜರ್ ಕೂಡ ತಮ್ಮ KSRTC ಚಾಲಕರಿಗೆ ಹೂಗುಚ್ಛ ನೀಡುವುದರ ಮೂಲಕ ವೇಗದ ಮಿತಿಯನ್ನು ರಾಣೆಬೆನ್ನೂರು ಪಟ್ಟಣಕ್ಕೆ ಎಂಟ್ರಿ ಆಗ್ತಿದ್ದಂಗೆ 30ಕ್ಕೆ ಈಗಾಗಲೇ ಇಳಿಕೆ ಮಾಡಲಾಗಿದೆ. ನಮ್ಮ KSRTC ಚಾಲಕರು ಬಸ್ ಚಾಲನೆ ಮಾಡಿ ಹಾಗಾದರೆ ಬನ್ನಿ, ಎಷ್ಟು ಬಸ್ಸುಗಳ ಚಾಲಕರಿಗೆ ಹೂಗುಚ್ಛ ಕೊಡಲಾಯಿತು, ಅವರಿಗೆ ಸಂಚಾರಿ ನಿಯಮಗಳ ಬಗ್ಗೆ ಏನೆಲ್ಲ ಅರಿವು ಮೂಡಿಸಲಾಯಿತು, ಪೂರ್ಣ ಮಾಹಿತಿಯನ್ನು ತಿಳ್ಕೊಂಬರೋಣ ಬನ್ನಿ ವೀಕ್ಷಕರು. ಏನಿಲ್ಲ, ಈಗ ಬಸ್ಗಳು ಲಾಂಗ್ ವೆಹಿಕಲ್ಸ್ ಆಗ್ತವೆ. ಲಾಂಗ್ ವೆಹಿಕಲ್ಸ್ ಆಗ್ತಾ ಇರೋದ್ರಿಂದ ಅವರು ಹೆವಿ ಸ್ಪೀಡು ಟೌನ್ ಲಿಮಿಟಲ್ಲಿ ಎಂಟ್ರಿ ಆಗ್ತಾ ಇರೋದ್ರಿಂದ ತುಂಬ ಆಕ್ಸಿಡೆಂಟ್ಗಳು ಆಗ್ತಾ ಇದ್ದಾವೆ. ಜನರಿಗೆ ಪ್ರಾಣಹಾನಿ ಆಗ್ತಕ್ಕಂಥ ಸಂಭವನೂ ಕೂಡ ತುಂಬ ಹೆಚ್ಚಾಗ್ತಾ ಇದೆ. ಅದಕ್ಕೋಸ್ಕರ ನಾವು ಸರ್ಕಾರಿ ವಾಹನಗಳಿಂದಲೇ, ಅದು ಹೆವಿ ವೆಹಿಕಲ್ ಲಾಂಗ್ ವೆಹಿಕಲ್ಗಳಿಂದಲೇ, ಸರ್ಕಾರಿ ಬಸ್ಗಳಿಂದಲೇ ಆರಂಭ ಆಗಲಿ. ಅದು ಟ್ರಾಫಿಕ್ ರೂಲ್ಸು 30 ಕಿಲೋಮೀಟರ್ ಸ್ಪೀಡ್ ಲಿಮಿಟ್ ಫಾಲೋ ಅಪ್ ಮಾಡೋದು ಬಸ್ಗಳಿಂದಲೇ ಸ್ಟಾರ್ಟ್ ಆಗಲಿ ಅನ್ನೋ ಉದ್ದೇಶಕ್ಕೆ ಇವತ್ತಿನ ದಿನ ಎಲ್ಲ ಡಿಪೋ ಮ್ಯಾನೇಜರು ಮತ್ತು ಕಂಟ್ರೋಲರು ಎಲ್ಲ ಕರೆಸಿ ಅವ್ರಿಗೆ ಹೂಗುಚ್ಛ ಕೊಡೋದ್ರ ಮೂಲಕ, ಚಾಲಕರಿಗೆ ಮತ್ತು ನಿರ್ವಾಹಕರಿಗೆ ಹೂಗುಚ್ಛ ಕೊಡೋದ್ರ ಮೂಲಕ ಅವರಿಗೆಲ್ಲ 30 ಕಿಲೋಮೀಟರ್ ಸ್ಪೀಡ್ ಲಿಮಿಟಲ್ಲೇ ನಾವು ಟೌನ್ ಲಿಮಿಟಲ್ಲಿ ಡ್ರೈವಿಂಗ್ ಮಾಡಬೇಕು ಅಂತ ಹೇಳಿ ತಿಳುವಳಿಕೆ ನೀಡ್ತಾ ಇದ್ದೀವಿ. ಅಂದರೆ ಅವರು ಮಾಡ್ತಕ್ಕಂಥ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ ಮತ್ತು ಎಲ್ಲರಿಗೂ ಸುರಕ್ಷಿತ ಮತ್ತು ಅವರಿಗೆ ಯಾವುದೇ ಪ್ರಾಣಿ ಹಾನಿ ಆಗಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡ್ಬಿಟ್ಟು ಹೂಗುಚ್ಛ ಕೊಟ್ಟು ಮತ್ತು ಅವರಲ್ಲಿ ಮನವಿ ಏನು ಕೇಳ್ಕೊಂಡಿದ್ದಾರೆ ಅಂದರೆ, ಅವರು ಲಿಮಿಟೇಷನ್ ಹೋಗೋದ್ರಿಂದ ತಮ್ಮ ಕಂಟ್ರೋಲಲ್ಲಿ ಇರುತ್ತಾರೆ ಮತ್ತು ಇನ್ನೊಬ್ಬರಿಗೆ ಪ್ರಾಣಹಾನಿ ಆಗದಂತೆ ನೋಡಲಿಕ್ಕೆ ಅವ್ರಿಗೆ ಒಂದು ಅನುಕೂಲತೆ ಆಗ್ತೈತೆ ಅನ್ನೋ ಒಂದು ಉದ್ದೇಶದಿಂದ ಹೂಗುಚ್ಛ ಕೊಟ್ಟು ಅದನ್ನು ನೆರವೇರಿಸಿದ್ದಾರೆ ಅಂತ ಹೇಳ್ತಾರೆ. ಸರ್, ಬರೀ KSRTC ಬಸ್ ಚಾಲಕರಿಗೆ ಮಾತ್ರ ಯಾಕೆ ಸ್ಪೆಸಿಫೈಡ್ ಆಗಿ ಆಯ್ಕೆ ಮಾಡ್ಕೊಂಡು? ಅಂದ್ರೆ ಉದ್ದೇಶವಾಗಿ ಗೌರ್ಮೆಂಟ್ ಇದರಿಂದಲೇ ನಡೆದಂಥ ಕಾರ್ಯಕ್ರಮ ಇನ್ನು ಉಳಿದವ್ರಿಗೆ ಅದು ಸ್ಪಂದಿಸ್ತದೆ ಮತ್ತು ತದನಂತರ ನಮ್ಮ ಗೌರ್ಮೆಂಟ್ ಚಾಲಕರಿಂದನೇ ಪ್ರಾರಂಭವಾಗಲಿ ಅನ್ನೋ ಒಂದು ಉದ್ದೇಶದಿಂದ ಮಾಡಿದ್ದಾರೆ. ಒಂದು ಕಾರ್ಯಾಗಾರ ಇಟ್ಕೊಂಡು ಚೇತನ ವಿಧಾನದ ಸರ್ಕಾರದಿಂದ ಎಲ್ಲ ಬಸ್ ಡ್ರೈವರ್ಗಳಿಗೆ ಹೂಗುಚ್ಛ ಕೊಡೋದ್ರ ಮೂಲಕ ನಾವು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಬೇಕು ಮತ್ತು ಯಾವುದೇ ಪ್ರಾಣ ಹಾನಿ ಆಗದೇ ರೀತಿ ಅವರು ಟೌನ್ ಲಿಮಿಟಲ್ಲಿ 30 ಕಿಲೋಮೀಟರ್ ಸ್ಪೀಡ್ ಲಿಮಿಟಲ್ಲೇ ಅವ್ರು ಚಾಲನೆ ಮಾಡಬೇಕು ಅಂತ ನಾವೆಲ್ಲರಿಗೆ ಅವೇರ್ ಮಾಡ್ತಾಯಿದ್ದೀವಿ. ಮತ್ತು ಇನ್ನೊಂದೂ ಕೂಡ BO ಆಫೀಸ್ಗೆ ಲೆಟ್ರ್ ಮಾಡ್ತಾಯಿದ್ದೀವಿ. ಲೆಟ್ರ್ ಮಾಡಿಸಿ ಎಲ್ಲ ಸ್ಕೂಲ್ ಬಸ್ಗಳು ಕೂಡ ಅವರು ಕೂಡ ಓವರ್ ಸ್ಪೀಡ್ ಹೋಗ್ತಾ ಇದ್ದಾರೆ. ಆದ ಕಾರಣ ಈಗ BO ಕಡೆಯಿಂದ ಎಲ್ಲರಿಗೂ ಅವ್ರಿಗೆ ಲೆಟ್ರ್ ಮಾಡಿಸಿ ಎಲ್ಲರಿಗೆ ಆ ವಿಷಯನ ತಿಳಿಸ್ಲಿಕ್ಕೆ ಪ್ರಯತ್ನ ಹಾಕ್ಬೋದು. ಈ ವೈಲೇಷನ್ ಯಾರು ಓವರ್ ಸ್ಪೀಡ್ ವೈಲೇಷನ್ ಮಾಡ್ತಾರಲ್ಲ ಅವ್ರಿಗೂ ಕೂಡ ಬಸ್ಗಳಿಗೆ 2,000, ಟೂ ವೀಲರ್ಸು ಮತ್ತು ಕಾರುಗಳಿಗೆ 1,000 ದಂಡ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಯಾರು ಸಂಚಾರಿ ನಿಯಮವನ್ನು ಉಲ್ಲಂಘನೆ ಮಾಡ್ತಾರೆ ಅವರಿಗೆ ದಂಡ, ಕಟ್ಟಿಟ್ಟ ಬುತ್ತಿ ಅನ್ನೋ ಒಂದು ಸಂದೇಶವನ್ನು ಈಗಾಗಲೇ ಸಂಚಾರಿ ಪೊಲೀಸ್ ಇಲಾಖೆಯಿಂದ ಕೊಡಲಾಗಿದೆ. ಹಾಗಾದರೆ ಎಲ್ಲರೂ ಕೂಡ ಸಂಚಾರಿ ನಿಯಮವನ್ನು ಪಾಲಿಸಿ ಅಪಘಾತ ತಪ್ಪಿಸಿ ಅಂತ ಹೇಳ್ತಾ ಇವತ್ತಿನ ಸುದ್ದಿಯನ್ನು ಮುಗಿಸ್ತಾ ಇದ್ದೇನೆ. ಈ ಸುದ್ದಿ ಇಷ್ಟ ಆಗಿದ್ದರೆ ತಡ ಯಾಕೆ ಮಾಡ್ತೀರಾ ವೀಕ್ಷಕರೇ? ನಮ್ಮ ಇಂಥ ತಾಜಾ ಸುದ್ದಿಗಳನ್ನು ತಾವು ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.